ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ತುಳಸಿ ಗಿಡನ ಮನೆಗಳಲ್ಲಿ ಯಾವ ರೀತಿ ಬೆಳೆಸೋದು, ಅದು ನೆರಳಿನಲ್ಲಿ ಬೆಳೆಸುವ ವಿಧಾನನ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ತುಳಸಿ ಗಿಡನ ನಾವು ನೆರಳಿನಲ್ಲಿ ಬೆಳೆಸ್ತಾ ಇರ್ತೀವಿ. ಯಾಕೆ ಅಂತಂದರೆ ನಮಗೆ ಜಾಗ ಇರೋದಿಲ್ಲ, ಮನೆ ಮುಂದೆಗಡೆ ಬಿಸಿಲೇ ಬರದಂತಹ ಜಾಗದಲ್ಲಿ ನಾವು ತುಳಸಿ ಗಿಡನ ಇಟ್ಕೊಂಡಿರ್ತೀವಿ. ಹಾಗೆ ನಮಗೆ ಬಾಲ್ಕನಿಗಳಲ್ಲಿ ಆಗಿರ್ಬೋದು ಅಥವಾ ಟೆರೆಸ್ ಹತ್ರ ಮನೆ ಬಾಗಿಲುಗಳಲ್ಲಿ ಈ ಥರ ಜಾಗ ಇಲ್ಲದೆ ಹೋದವರು ಹಾಕ್ಕೊಂಡಿರ್ತಾರೆ ಒಂದೊಂದು ತುಳಸಿ ಗಿಡನ. ಆದರೆ ಎಷ್ಟು ಸಲ ಟ್ರೈ ಮಾಡಿ ಬೇರೆ ಹೊಸ ಹೊಸ ಗಿಡಗಳನ್ನ ತಂದು ಹಾಕಿದ್ರೂ ಕೂಡ ಅದು ಬರ್ತಾನೆ ಇರಲ್ಲ. ಅಂಥವರು ಈ ವಿಡಿಯೋನ ನೋಡಿ. ನಾನು ಇವತ್ತೊಂದು ಹೋಮ್ ಮೇಡ್ ಫರ್ಟಿಲೈಸರ್ನ ಹೇಳ್ತೀನಿ. ಆ ಒಂದು ಫರ್ಟಿಲೈಸರ್ನ ನೀವು ಹಾಕ್ಕೊಳ್ತಾ ಬಂದರೆ ಖಂಡಿತ ತುಳಸಿ ಗಿಡ ಯಾವುದೇ ಕಾರಣಕ್ಕೂ ಒಣಗೋದಿಲ್ಲ ಮತ್ತು ಗಿಡ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಬನ್ನಿ ಇವತ್ತು ನಾನು ಯಾವ ರೀತಿ ಒಂದು ಫರ್ಟಿಲೈಸರ್ನ ಹಾಕ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಾನಿವಾಗ 2 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ನಮಗೆ ಮನೆಯಲ್ಲೇ ಸಿಗುವಂತಹ ತರಕಾರಿ. ಈ 2 ಟೊಮೊಟೊನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಟೊಮೊಟೊನ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ನಾನು ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. 1 ಲೋಟದಷ್ಟು ಇವಾಗ ಗ್ರೈಂಡ್ ಮಾಡ್ಕೊಂಡು ಆಗಿದೆ. 1 ಲೋಟದಷ್ಟು ನಾನು ಇವಾಗ ಅದನ್ನು ತೊಳೆದು ನೀಟಾಗಿ ಎಲ್ಲ ಅದರಲ್ಲಿರುವಂತಹ ನೀಟಾಗಿ ರಸನೆಲ್ಲ ತೊಗೊಳ್ತೀನಿ. 1 ಲೋಟಕ್ಕೆ ಅದನ್ನೆಲ್ಲ ತೊಳೆದು ಇಟ್ಕೊಂಡ್ರೆ 1 ಲೋಟ ಆಗುತ್ತೆ. ಈ ಒಂದು ಲೋಟನ್ನು ನಾವು ಟೊಮೊಟೊ ಹಣ್ಣಿನ ರಸನ ನಾವು 15 ಡೇಸ್ಗಾದರೂ ಪರವಾಗಿಲ್ಲ ಅಥವಾ 1 ಮಂತ್ಗಾದರೂ ಪರವಾಗಿಲ್ಲ ತುಳಸಿ ಗಿಡಕ್ಕೆ ಹಾಕ್ಕೊಳ್ತಾ ಬಂದರೆ ಖಂಡಿತ ತುಳಸಿ ಗಿಡ ಒಣಗೋದು ಇಲ್ಲ ಮತ್ತು ಗಿಡ ಹಾಳಾಗೋದು ಇಲ್ಲ. ತುಂಬಾ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಒಂದು ಫರ್ಟಿಲೈಸರ್ನ ನಾವು 1 ತಿಂಗಳಿಗಾದರೂ 1 ಸಲನಾದರೂ ಹಾಕ್ಕೊಳ್ತಾ ಬನ್ನಿ. ಹಾಗೆ ಒಂದು 15 ದಿನಕ್ಕೊಂದು ಸಲನಾದರೂ ಆ ಮಣ್ಣನ್ನು ನಾವು ಲೂಸ್ ಮಾಡ್ತಾನೇ ಇರಬೇಕು. ಯಾಕೆ ಅಂತಂದರೆ ಮಣ್ಣು ಬಿಗಿ ಆದರೆ ಗಿಡ ಚೆನ್ನಾಗಿ ಬರೋದಿಲ್ಲ. ನಾವು ಇವಾಗ 15 ಡೇಸ್ಗೊಂದು ಸಲ ನಾವು ಈ ಥರ ಫರ್ಟಿಲೈಸರ್ನ ಹಾಕ್ಕೊಂಡು ಆಮೇಲೆ 15 ಡೇಸ್ಗೊಂದು ಸಲ ನಾವು ಮಣ್ಣನ್ನ ಸಡಿಲ ಮಾಡ್ಕೊಳ್ತಾ ಬಂದರೆ ಗಿಡ ತುಂಬಾ ಚೆನ್ನಾಗಿ ಬೆಳೀತದೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.